ದೇಶಾದ್ಯಂತ ಡಿಕೆ ಶಿವಕುಮಾರ್ ಅವರ ಮಾತು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಹೇಳಿಕೆ ಬಿಜೆಪಿಗೆ ವೆಪನ್ ಆಗಿದೆ. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಹೇಳ್ಕೊಟ್ಟಂತ ಅಂದ್ರೆ ಕೊಟ್ಟಿರುವ ಸೂಚನೆಯಾದ್ರೂ ಏನು, ಹೇಳ್ಕೊಟ್ಟಿರುವ ಕಿವಿ ಮಾತಾದ್ರೂ ಏನು, ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅಂತ ವರಿಷ್ಠರು ಆರ್ಡರ್ ಮಾಡಿದಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಆಗ್ರಹಿಸಿ ಹೋರಾಟಕ್ಕೆ ಆದೇಶವನ್ನ ಏನಾದ್ರೂ ಕೊಟ್ರ? ಹಾಗಾದ್ರೆ ನಿನ್ನೆಯ ಲೋಕಸಭೆ ಸದನದಲ್ಲೂ ಈ ವಿಚಾರ ಪ್ರಸ್ತಾಪ ಆಯಿತು. ಕಾಂಗ್ರೆಸ್ಸಿಗರೇ ಸಂವಿಧಾನ ಬದಲಾವಣೆ ಮಾಡುವುದು, ಬಿಜೆಪಿಗರಲ್ಲ. ಹೆಚ್ಚು ಸಲ ಸಂವಿಧಾನ ಬದಲಾವಣೆ ಮಾಡಿರುವುದೇ ಕಾಂಗ್ರೆಸ್ ಅಂತ ನಂಬರ್ಸ್ ಕೂಡ ಹೇಳಿದರಂತೆ. ರಾಜ್ಯದ ಜನರಿಗೆ ಬಗ್ಗೆ ಮನವರಿಕೆ ಮಾಡಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಎಸ್, ನಾವು ಕೂಡ ಈ ವಿಚಾರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ತೋರಿಸಿದ್ವಿ. ರಾಜ್ಯಸಭೆಯಲ್ಲಿ ಮಾತಾಡಬೇಕಾದ್ರೆ ಕೇಂದ್ರ ಸಚಿವರು ಕಿರಣ್ ರಿಜಿಜು ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಪವರ್ಫುಲ್ ಲೀಡರ್ ಬಾಯಿಂದ ಬಂದಿರುವ ಮಾತೇನಪ್ಪ ಅಂತ ಹೇಳಿದ್ರೆ, ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನೋ ಹೇಳಿಕೆ. ಇಷ್ಟೆಲ್ಲ ಹೇಳಿಕೆ ಕೊಟ್ಟ ಮೇಲೂ ಕೂಡ ಅವರು ಆ ಹುದ್ದೆಯಲ್ಲಿರೋ ಲಾಯಕ್ಕ? ಖಂಡಿತವಾಗ್ಲೂ ಇಲ್ಲ. ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟವನ್ನ ಮಾಡ್ತೀವಿ ಬಿಜೆಪಿ ನಾವು ಅವ್ರನ್ನ ಈ ಕೂಡಲೇ ಆ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾತಾಡಿದ್ರು. ಅದಕ್ಕೆ ದನಿಗೂಡಿಸಿದಂತಹ JP ನಡ್ಡಾ ಅವರು ಕೂಡ ಅದೇ ಫೋರ್ಸಲ್ಲಿ ಮಾತಾಡಿದ್ರು. ಒಂದು ಕ್ಷಣ ಆ ಸದನದಲ್ಲಿದ್ದ ಖರ್ಗೆ ಅವರು ಅವಕ್ಕಾಗ್ಬಿಟ್ರು. ಏನಾಗ್ತಾ ಇದೆ ಅನ್ನೋದೇ ಅವ್ರಿಗೆ ತಿಳಿಲಿಲ್ಲ. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಬಗ್ಗೆ ಅವ್ರಿಗೆ ಅರಿವಿರ್ಲಿಲ್ಲ ಆರಂಭದಲ್ಲಿ. ಅದಾದ್ಮೇಲೆ ಅವ್ರು ಹೊರಗೆ ಬಂದು ಏನ್ರಿ ಎತ್ತನ್ರಿ ಇದು ಅಂತ ಡಿಕೆ ಶಿವಕುಮಾರ್ಗೆ ಕಾಲ್ ಮಾಡಿ ಮಾಹಿತಿನ ಕಲೆ ಹಾಕಿರೋದು. ಇದೀಗ ಬಿಜೆಪಿಗೆ ಹೈಕಮಾಂಡ್ ಫೋರ್ಸ್ ಮಾಡ್ತದೆ, ನೀವು ಹೋರಾಟ ಮಾಡಬೇಕು ಅಂತ. ರಾಜ್ಯ ಬಿಜೆಪಿಲಿ ನಿಜ ಹೇಳಬೇಕು ಅಂತ ಹೇಳಿದ್ರೆ ಬೆನ್ನು ಮೂಳಿಯೇ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ರಾಜ್ಯ ಬಿಜೆಪಿಗರು. ಒಂದು ತಕಡಿಯಲ್ಲಿ ಕಪ್ಪೆಗಳನ್ನು ಕೂರಿಸ್ದಂಗೆ ಆಗ್ತಿದೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾರೆ. ಇವರಿಗೆ ಎಂಥ ಅವಕಾಶಗಳು ಸಿಗ್ತಾ ಇದೆ ಒಂದು ಹೋರಾಟ ಮಾಡೋಕ್ಕೆ, ಪ್ರತಿಭಟನೆ ಮಾಡೋಕ್ಕೆ, ಕಾಂಗ್ರೆಸ್ನ ಒಂದು ದನಿಯನ್ನ ಮೊಟಕುಗೊಳಿಸೋಕ್ಕೆ. ಅಂದರೆ ಒಂದು ಕಡೆ ಮೀಸಲಾತಿ ವಿಚಾರ, ಮಗದೊಂದು ಕಡೆ ಸಂವಿಧಾನದಲ್ಲಿ ಸಂವಿಧಾನ ಬದಲಾಯಿಸ್ತೀವಿ ಅನ್ನುವಂತಹ ವಿಚಾರ, ಹೀಗೆ 10 ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲೇ ಚರ್ಚೆ ಆಯಿತು. ಇಷ್ಟೆಲ್ಲ ಇದ್ರೂ ಕೂಡ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜ್ಯ ಬಿಜೆಪಿ ಅವರು ಹೈಕಮಾಂಡ್ ಅವ್ರು ಬರ್ಬೇಕಾಗ್ತಾ ಇದೆ ಇವ್ರಿಗೆ ಬುದ್ಧಿ ಕಲ್ಸಕ್ಕೆ. ವಿರೋಧ ಪಕ್ಷದಲ್ಲಿ ನಿಮ್ಮ ಸ್ಥಾನ ಏನ್ರಿ, ನಿಮ್ಮ ಕೆಲಸ ಏನ್ರಿ, ಹಿಂಗೆ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಕಿವಿ ಹಿಂಡ್ತಾ ಇದೆ ಹೈಕಮಾಂಡ್ನ ಅಲ್ಲಿ ಕೂತ್ಕೊಂಡು. ಅದನ್ನೇ ಹೇಳಿದ್ದು, ರಾಜ್ಯ ಬಿಜೆಪಿಲಿ ಒಂದು ರೀತಿ ಬೆನ್ನು ಮೂಳಿಯೇ ಇಲ್ವಾ ಯಾರಿಗೂ, ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಮಗದೊಂದು ಕಡೆ ಡಿಕೆ ಶಿವಕುಮಾರ್ ಅವ್ರಿಗೆ ಬ್ಯಾಡ್ ಟೈಮ್ ಏನಾದರೂ ಆರಂಭ ಆಗ್ಬಿಡ್ತಾ ಗೊತ್ತಿಲ್ಲ. ಒಂದು ಕಡೆ ಪಕ್ಷದಲ್ಲಿರುವಂತಹ ಒಂದು ಬಣವನ್ನು, ಆಪೋಸಿಟ್ ಬಣವನ್ನ ಎದುರಿಸಬೇಕು, ಮಗದೊಂದು ಕಡೆ ಈಗ ವಿರೋಧ ಪಕ್ಷವನ್ನು ಕೂಡ ಎದುರಿಸಬೇಕು. ಇದರ ನಡುವೆ ತಾನು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ನುಂಗಲಾರದ ಬಿಸಿ ತುಪ್ಪ ಆಗ್ತಾ ಇದೆ ಅವರಿಗೆ. ಕೆಂಡವನ್ನ ಸರಿಗೆ ಕಟ್ಕೊಂಡಂಗೆ ಆಗ್ಬಿಟ್ಟಿದೆ. ಇದರಿಂದ ಹೇಗೆ ಹೊರಗೆ ಬರ್ತಾರೆ ಡಿಕೆ ಶಿವಕುಮಾರ್ ಗೊತ್ತಿಲ್ಲ. ಇನ್ನೇನು ಕೆಲ ಜ್ಯೋತಿಷಿಗಳು ಹೇಳಿರೋ ಪ್ರಕಾರವೂ ಈ ವರ್ಷ ಅವ್ರಿಗೆ ಬಹಳ ಅದ್ಭುತವಾಗಿದೆ. ಅವ್ರು ಅಂದುಕೊಂಡಂತಹ ಕನಸು ನನಸಾಗುತ್ತೆ ಅಂದ್ರೆ CM ಸ್ಥಾನ ದಕ್ಬಿಡುತ್ತೆ ಅಂತ ಕೆಲ ಜ್ಯೋತಿಷಿಗಳು ಮಾಧ್ಯಮದಲ್ಲೂ ಕೂಡ ಹೇಳಿದ್ರು. ಇವೆಲ್ಲವೂ ಏನೋ ಒಂದು ಬದಲಾವಣೆ ಆಗ್ತಾ ಇದೆಯಪ್ಪ, CM ಸ್ಥಾನವನ್ನ ಅಲಂಕರಿಸಿಯೇ ಬಿಡ್ತಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ರಾಜಕೀಯ ಚರ್ಚೆ ಜೋರಾಗೋ ಹೊತ್ತಲ್ಲೇ ತಮ್ಮ ಪೊಸಿಷನ್ಗೆ ತಾವೇ ಕುತ್ತು ತಂದ್ಕೊಂಡ್ರ ಡಿಕೆ ಶಿವಕುಮಾರ್ ಅದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅನ್ನುವಂತಹ ಪ್ರಶ್ನೆ.